ಜೈ RCB. ಈ ಸಲಿನೂ ಕಪ್ ನಮ್ದೇ ಆಗಬೇಕು. ಆಗತ್ತೆ. ಜೈ ವೆರಿ ಗುಡ್. ಕನ್ನಡದ RCB ಕನ್ನಡಿಗರು ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ. ಎವ್ರಿವನ್, ಲೆಟ್ಸ್ ಗೋ ಟು ಜಾತ್ರೆ. ಎಸ್, ಇವತ್ತು ನಮ್ಮ ಏರಿಯಾದು ಅಂದ್ರೆ ಹಳೆ ಏರಿಯಾದು ಜಾತ್ರೆ ನಡೀತಾ ಇದೆ. ನಾವು ಜಾತ್ರೆಗೆ ಹೋಗ್ತಾ ಇದೀವಿ ಗಾಯ್ಸ್. ಯಾವ ಜಾತ್ರೆ ಅಂತ ಹೇಳಿದ್ರೆ ಗಾಳಿ ಆಂಜನೇಯನ್ ಜಾತ್ರೆ. ಈಗ ರಾಮನವಮಿ ಮತ್ತೆ ಇದೆಲ್ಲ ಇರೋದ್ರಿಂದ ಮೈಸೂರು ರೋಡು ಗಾಳಿ ಆಂಜನೇಯನ್ ದೇವಸ್ಥಾನ ಇದು ಫೇಮಸ್ಸು. ಇಲ್ಲಿ ಜಾತ್ರೆ ನಡೆಯುತ್ತೆ ವರ್ಷ ವರ್ಷ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಖುಷಿ ಒಂದ್ ಕಡೆ, ಬೇಜಾರು ಒಂದ್ ಕಡೆ. ಯಾಕಂದ್ರೆ ನಮ್ಮ ಅಜ್ಜಿ ಇದ್ದಿದ್ದು ಏರಿಯಾ. ಈಗ ನಮ್ಮ ಅಜ್ಜಿ ಇಲ್ಲ, ಅದೇ ಏರಿಯಾದಲ್ಲಿ ಇದ್ದಿದ್ದು ಆ್ಯಕ್ಚುಲಿ ನಮ್ಮ ಅಜ್ಜಿ. ಯಾವಾಗಲೂ ಜಾತ್ರೆ ಅಂದರೆ ಅಜ್ಜಿ ಮನೆಗೆ ಹೋಗಿ ಜಾತ್ರೆಗೆ ಹೋಗ್ತಾ ಇದ್ವಿ ನಾವೆಲ್ಲ ಒಟ್ಟಿಗೆ. ಲಾಸ್ಟ್ ಇಯರ್ ಇದ್ರು, ಈ ವರ್ಷ ಜಾತ್ರೆಗೆ ಅಜ್ಜಿ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫ್ ಮಸ್ಟ್ ಗೋ ಆನ್. ನಾವೆಲ್ಲರೂ ಇವತ್ತು ಲೋಕಲ್ ವೈಬ್ಸ್, ಫುಲ್ ಫ್ಯಾಮಿಲಿ ಜಾತ್ರೆ ಗೋಯಿಂಗ್. ಯು ಆಲ್ಸೋ ಕಮ್ ಗೈಸ್. ಜಾತ್ರೆಗೆ ಹೋಗೋ ಥರ ಇಲ್ಲ, ಮ್ಯಾಚ್ಗೆ ಹೋಗೋ ಥರ ಇದೆಯಾ. ಇವತ್ತು RCB ಮ್ಯಾಚ್ ಅಲ್ವಾ, ಅದಕ್ಕೆ ನಾವು ಜರ್ಸಿ ಹಾಕೊಂಡಿದ್ದೀವಿ. ಒಳ್ಳೇದಾಗ್ಲಿ ನಮ್ಮ RCBಗೆ. ಜೈ. RCB ಗೆಲ್ಲೇಬೇಕು. ನಮ್ಮ ಕನ್ನಡದ RCB ಕನ್ನಡಿಗರು ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ. ಅದು ಬೆಂಗಳೂರವರು 100ಗೆ 500% ವೋಟಿಂಗ್. ಇದು RCBಗೆ ಪೆನ್ನೆತ್ಕೋ, ತೇರಿಗೆ ಬಳೆ ನೋಡಿಬೇಕು RCB ಅಂತ ಬರೆದ್ಬಿಟ್ಟು. ನಾವು ವರ್ಷ ವರ್ಷ ತೇರಿಗೆ ಬಳೆ ನೋಡಿತೀವಿ RCB ಅಂತ. ಅದು ಎತ್ಕೊಮ್ಮ, ಮಿಕ್ಕಿ ಮೌಸ್ ಇದ್ರಲ್ಲಿ, ಆ ಮಿಕ್ಕಿ ಮೌಸ್ ಒಳಗಿರುತ್ತೆ. ಸ್ಕೆಚ್ ಪೆನ್ನು. ಒಂದು ಕೆಲಸ ಮಾಡು, ಇದು ಎತ್ಕೊಂಬಿಡಿ, ಹೇಳ್ತೀನಿ. ಇದು ಮಾರ್ಕರ್. ಕಾಸ್ಟ್ಲಿ ಸುಮ್ಮನೆ ನಾನು ಇಟ್ಕೋತೀನಿ, ನಾನು ಪೌಚ್ ತರ್ತಾ ಇದ್ದೀನಿ. ಹೌದಾ, ಹಂಗಾರೆ ಸರಿ. ಅಂಟತ್ತ ನೋಡು ಫಸ್ಟ್ ಮಾರ್ಕರು. ಬಾಳೆಹಣ್ಣು ಎಲ್ಲಾನು ಬರಿಬೋದು. ನೀಟಾಗಿ ಬರಿಬೋದು ಅವಾಗ. ತಗೋ, ನೀಟಾಗಿ ಬರೀತೆ. ಯಾಕೋ ಕ್ಯಾಪಕ್ಕೋ. ಓಕೆ, ನಾವು ಬನ್ನಿ ಜಾತ್ರೆಗೆ ಹೋಗೋಣ. ಜಾಲಿ ಮಾಡ್ಕೊಂಡು ಕಳೆಪುರಿ ತಿನ್ಕೊಂಡು ಬರೋಣ. ಜೈ RCB. ನನ್ನ ಕಡೆ ಒಂದು ವಿಷಯ ಇದೆ, ನಾನು ಬರ್ಕೊಂತೀನಿ, ಕೇಳ್ಕೊಂತೀನಿ. ಎರಡು ಬಾಳೆ ತಗೊಳ್ಳೋ ಪ್ಲಾನ್ ಇದೆ. ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಓಕೆ ಗಾಯ್ಸ್, ಲೆಟ್ಸ್ ಗೋ, ಕಮ್ ಆನ್. ಎಸ್. ನೋಡಲ್ಲಿ ಎಗ್ರು ಆಗಲ್ವಾ? ನೋಡಿ ಗಾಯ್ಸ್, ಯಾವನ್ ಸ್ಕೈ ವಾಕಲ್ಲಿ ಓದ್ತಾನೆ ಅಂತ ಹಿಂಗೆ ಎಗರೋದು. ಎಗ್ರ. ವೆರಿ ಗುಡ್. ನೋಡಿದ್ರ ಇದೆಲ್ಲ ಕಳ್ದಾರಿ. ನಮ್ ದೊಡ್ಡಮ್ಮ ನೋಡಿ ಎಲ್ಲಿಂದ ತುರ್ಕೊಂಬತ್ತವ್ರೆ. ಹಿಂಗೆಲ್ಲ ಮಾಡ್ತೀರಾ? ಸ್ಕೈ ಹಾಕಿರೋದೇನಿಕ್ಕೆ? ಸ್ಕೈ ಹಾಕಿರೋದೇನಿಕ್ಕೆ? ಯಾವನತ್ತಲೆ ಅಂತ. ಓಕೆ ಗಾಯ್ಸ್, ನಮ್ಮ ಆಂಜನೇಯನ್ ಜಾತ್ರೆ. ವೆಲ್ಕಮ್ ಟು ನಮ್ಮ ಏರಿಯಾ ಬಾಪೂಜಿ ನಗರ. ದಿಸ್ ಇಸ್ ಅವರ್ ಏರಿಯಾ. ಗಾಯ್ಸ್, ನಾವು RCBದು ಕರೆಕ್ಟಾಗಿ ಒಂದು ಹಾಕಿದ್ವಿ. ಕರೆಕ್ಟಾಗಿ ಗೊಬ್ಬರಕ್ಕೆ ಹೋಗಿ ಹೊಡಿತು. ನಂಗೆ ಗೊತ್ತು, ನಾನು ಇವಳು RCB, ಇವನು RCB. ಇನ್ನೇನು ಬರ್ದೆ? ನಾನು ಬರೀತಾ ಇದ್ದೀನಿ. ಬರೀ ಏನು ಬರೀತೀವಿ? ನಾನು CSK ಬಂದು ಸೈಡ್ ಹೊಡಿತೀನಿ. ಯುದ್ಧ ಬೇಡ. ಧೋನಿ ಕಾಲ್ ಫ್ರಾಕ್ಚರ್ 2 ದಿನ ರೆಸ್ಟ್. ಗ್ಯಾಸ್ ಬೇಕು, ಗ್ಯಾಸ್ ಬೇಕು, ಪೆಟ್ರೋಲ್ ಬೇಕು, ಗ್ಯಾಸ್ ಬೇಕು, ಪೆಟ್ರೋಲ್ ಬೇಕು. ಯುದ್ಧ ಬೇಡ. ನಮ್ಗೊಂದು RCB ಗೆಲ್ಬೇಕು. ಯುದ್ಧ ಬೇಡ, ಪೆಟ್ರೋಲ್ ಗ್ಯಾಸ್ ಬೇಕು. ಓಕೆ, ಜೈ. ಹೊಡಿ, ಕರೆಕ್ಟಾಗಿ ಹೊಡಿಬೇಕು. ಅಯ್ಯೋ ಫ್ಲಾಪ್. ನಮ್ಮ ಗ್ಯಾಸ್ ಬರಲ್ಲ ಬಿಡು. ನಮ್ದೇ ಗ್ಯಾಸ್ ಪ್ರಾಬ್ಲಮ್. ಇವಳೇನ್ ಬಿಡ್ತಾಳೆ? ಬರೀ 5000 ಯಾರು? ಆಯ್ತು, ಬರೀ RCB. ಬರೀ ಎಸಿ ಎಸಿ. ಸೂಪರ್. ನೆಕ್ಸ್ಟ್ RCB S1K. ಬರಿಯ ಬರಿಯ ಹೊಡಿಯ 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 ಹೊಡಿಯ. ತಗೊಂಡವ್ರೆ ಅವಳ್ದು ತುಟಿ ಕಿತ್ತೋಗದೆ. ಇನ್ನೊಂದಾಳೆ ಹಿಂಗೆ ತುಟಿ ಕಿತ್ತೋಗಿದೆ ಅವಳ್ದು. ಬೇರೆ ತುಟಿ ಇಸ್ಕೊಳ್ಳೋಣ ಬಿಡು. ನಮ್ಮ ಮಕ್ಕಳಿಗೆ ಆಟ ಆಡೋದಿಕ್ಕೆ ಆಟ ಸಾಮಾನೆಲ್ಲ ತಗೋತಾ ಇದಾರೆ. ನೀರ್ ತಂದಿದ್ದೀನಿ ನಂಗೆ. ನನ್ಗೊಂದು ಅಕ್ಕಂಗೊಂದು ಕೊಡು, ಅಕ್ಕಂಗೊಂದು ಕೊಡು.
ಗ್ಯಾಸ್ ಶಾರ್ಟೇಜ್ ಆಗಿದ್ರೆ ಇಲ್ಲಿ ಗ್ಯಾಸ್ ಇದೆ. ದಯವಿಟ್ಟು ಜಾತ್ರೆಗೆ ಬಂದು ಗ್ಯಾಸ್ ತಗೊಳ್ಳಿ, ಗ್ಯಾಸ್ ಸಿಗ್ತಾ ಇದೆ ಇಲ್ಲಿ. ಗ್ಯಾಸ್ ಸ್ಟವ್ ಗ್ಯಾಸ್ ಪ್ರಾಬ್ಲಮ್ ಇಲ್ಲ. ಮತ್ತೆ ತಗೋ ಬಂಗಾರ ಆಯ್ತು. ಶಾಪಿಂಗು ನೋಡಿ ಗಾಯ್ಸ್. ಜುಮ್ಕಿ, ಅನು ಅವ್ರ ಅಮ್ಮನ್ಗೆ ಓಲೆ, ನಾನು ನನ್ನ ಮಕ್ಕಳಿಗೆ ಕೇರಂ ಬೋರ್ಡ್ ತಗೊಂಡಿದ್ದೀನಿ. ಕೇರಂ ಬೋರ್ಡ್ ನಾನು ಆಡಿಸ್ಬಿಟ್ಟು ನೋಡಿಸ್ತೀನಿ ನೋಡಿ. ಏನೇನೋ ತಗೋತಾ ಇದಾರೆ. ಆಡ್ತಾರ, ಆಟ ಕೆಡಿಸ್ತಾರ ನೋಡಿ. ಅಳೋದು, ಜಾತ್ರೆಗೆ ಬಂದು ಅಳೋದು. ಜಾತ್ರೆ ತಪ್ಪಿಸ್ಕೊಂಡಾಗ ಆಡ್ತಾಳವಳು. ನಮ್ಮಮ್ಮ ಪಿಂಕ್ ಒಂದಿ ತಗೊಂಡವ್ರೆ. ಅಂತ ಇಲ್ಲ ಅದ್ರದ್ದು ಪಿಂಕ್ ಒಂದಿ ಚಯ್ಯ ಫೋನ್ ಇದು. ಚಯ್ಯ ಫೋನು. ಚಯ್ಯ ಫೋನು. ಚಯ್ಯ ಫೋನು. ಮಿಠಾಯಿ ತಿಂತಾ ಇದೀವಿ ನಾವು, ಬೊಂಬಾಯಿ ಮಿಠಾಯಿ. ಇದು ಸ್ವ್ಯಾನ್. ಬೈಕಿಂಗ್ ಫ್ರೆಂಡ್ಸು ಬಂದಿದ್ದಾರೆ. ಆದ್ರೆ ಅವರೆಲ್ಲ ಇವಾಗ ರೌಂಡ್ ಆಯ್ತವ್ರೆ. ನಾನು ಮನೆಗೆ ಹೋಯ್ತಾ ಇದ್ದೀನಿ ಗೈಸ್. ಮನೆಗೆ ಹೋಯ್ತು. ಪಿಪಿ ಒಳಗಡೆ ಬಿದ್ದೋಗಿರುತ್ತೆ. ಇದು ಬಿದ್ದೋದ್ರೆ ಹೋಯ್ತು. ಓಕೆ ಬಾಯ್ ಬಾಯ್. ಓಡ್ರಿ ಆಯ್ತು ಬಾಯ್. ಸಖತ್ತಾಗಿತ್ತು ಜಾತ್ರೆ. ಜಾಲಿ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ತುಂಬಾ ಜನ ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಎಲ್ಲ ಜೊತೆ ಜಾಲಿ ಮಾಡ್ಕೊಂಡು ಫ್ಯಾಮಿಲಿ ನಾವು ಎಲ್ಲರೂ. ಆ್ಯಂಡ್ ಇನ್ನೊಂದು ತುಂಬಾ ಜನ ಗುರ್ತಿಡ್ದು ಮಾತಾಡ್ಸಿದ್ರು ನಮ್ಮನ್ನ. ತುಂಬಾ ಖುಷಿ ಆಯ್ತು ನನಗೆ, ನಮ್ಮ ಅಮ್ಮನಿಗೆ, ನಮ್ಮ ಫ್ಯಾಮಿಲಿ ಅವರೆಲ್ಲ ತುಂಬಾ ಖುಷಿ ಪಟ್ರು. ಬಿಕಾಸ್ ರೆಕಗ್ನೈಸ್ ಮಾಡಿ ಓಡ್ ಬಂದು ಮಾತಾಡ್ಸಿದ್ರು. ಏನಿಲ್ಲ ಅಂದ್ರೂ ಒಂದು 20-30 ಜನ ಅಂತೂ ನಮ್ಮನ್ನು ಗುರ್ತಿಡ್ದು ಮಾತಾಡ್ಸಿದ್ದಾರೆ. ತುಂಬಾ ಜನ ಫೋಟೋಸ್ ಎಲ್ಲ ತಗೊಂಡ್ರು. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ. ನಮ್ಮ ಏರಿಯಾ ಜಾತ್ರೆಗೆ ಹೋಗಿದ್ದು ನಾವು ಅಷ್ಟೇನೆ. ಸೊ ನಾವು ಫುಲ್ ಜಾಲಿ ಮಾಡ್ತಿದ್ವಿ ಆ ಟೈಮಲ್ಲಿ. ತುಂಬ ಜನ ಗುರುತಿಸಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬೈ ದ ವೇ, ಈ ವಿಡಿಯೋ ನೀವು ಜಾತ್ರೆ ವಿಡಿಯೋ ನೋಡೋಷ್ಟೊತ್ತಿಗೆ ಆಲ್ರೆಡಿ ಜಾತ್ರೆ ಮುಗ್ದೋಗಿರುತ್ತೆ. ಬಿಕಾಸ್ ಈ ಜಾತ್ರೆ ಯಾವತ್ತಿದ್ದು ಅಂದರೆ ಮಾರ್ಚ್ 27, 28, 29 ಇರುತ್ತೆ. 29 ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಇರುತ್ತೆ, ಮಧ್ಯಾಹ್ನ ಎಲ್ಲ ಜಾತ್ರೆ ಖಾಲಿ. ಇವತ್ತು ಮೇನ್ ಇತ್ತು, ಮಾರ್ಚ್ 28ಕ್ಕೆ ಮೇನ್ ಇತ್ತು ಜಾತ್ರೆ. ಇವತ್ತು ನೈಟೆಲ್ಲ ಪೂರ್ತಿ ಜಾತ್ರೆ ಇರುತ್ತೆ. ಸಖತ್ತಾಗಿತ್ತು. ನಮ್ಮ ಗಾಳಿ ಆಂಜನೇಯನ ದೇವಸ್ಥಾನದ ಜಾತ್ರೆ ಪ್ರತಿ ವರ್ಷ ಹೋಗ್ತೀವಿ. ಈ ವರ್ಷ ನಮಗೆ ಅಜ್ಜಿ ಮೇಜರ್ ಮಿಸ್ಸಿಂಗು. ಬಿಕಾಸ್ ಜಾತ್ರೆ ಅಂತ ಹೇಳಿದ್ರೆ ಅಜ್ಜಿನೇ ನಮಗೆ ನೆನಪಾಗುತ್ತೆ. ಯಾಕಂದರೆ ಅಜ್ಜಿ ಮನೆ ಅಲ್ಲೇ ಇದ್ದಿದ್ದು, ಬಾಪೂಜಿ ನಗರಲ್ಲೇ. ನಾವು ಅಲ್ಲೇ ಇದ್ದಿದ್ದು, ಬಟ್ ಏರಿಯಾ ಶಿಫ್ಟ್ ಮಾಡಿದ್ವಿ. ಬಟ್ ನಾನು ಆಲ್ಮೋಸ್ಟ್ ನಾನು ಬೆಳೆದಿದ್ದು ಏರಿಯಾ ಎಲ್ಲ ಬಾಪೂಜಿ ನಗರನೇ. ಅಜ್ಜಿ ಮನೆ ಅಲ್ಲೇ ಇದ್ದಿದ್ದು. ಜಾತ್ರೆ ಅಂದಿದ ತಕ್ಷಣ ಫಸ್ಟು ಅಜ್ಜಿ ಹೆಂಗೆ ಬರೋರು ಅಂದರೆ ತುಂಬ ನೆನಪಾದ್ರು. ಅದೇ ರೋಡಲ್ಲಿ ಓಡಾಡ್ತಿದ್ವಿ. ಇವತ್ತು ತುಂಬ ಮಿಸ್ ಮಾಡ್ಕೊಂಡ್ವಿ ಅಜ್ಜಿನ. ಹೋಪ್ ಅವರು ಎಲ್ಲೋ ಒಂದು ಕಡೆ ಸೆಟ್ಲ್ ಆಗಿದ್ದಾರೆ ಅಂತ. ಸೊ ಒಂಥರ ಖುಷಿ, ಒಂದು ಕಡೆ ಬೇಜಾರು ಎಲ್ಲ ಇತ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಂದ್ವಿ. ಪೀಸ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಲವ್ ಯು. ಮಾತಾಡ್ಸೋದಕ್ಕೆ ಬಂದು ಗುರ್ತಿಡ್ದು ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು.